ಹಲೋ ಸ್ಟೂಡೆಂಟ್ಸ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿದ್ದೇನೆ ಮಕ್ಕಳೇ. ಸೊ ವೆಲ್ಕಮ್ ಟು HSB ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಥಮ PUC ಫಸ್ಟ್ PUCಯ ಮೊದಲನೇ ಚಾಪ್ಟರ್ ಆದಂತಹ ಲಿವಿಂಗ್ ವರ್ಡನ್ನು ಅರ್ಥ ಮಾಡ್ಕೊಳ್ಳುವ. ಮಕ್ಕಳೇ, ಈ ಕಂಪ್ಲೀಟ್ ಸೀರೀಸ್ ಆಫ್ ವಿಡಿಯೋಸ್ನಲ್ಲಿ ವಿ ಗೋನಾ ಡೀಟೇಲಿ ಅಂಡರ್ಸ್ಟ್ಯಾಂಡ್ ಲಿವಿಂಗ್ ವರ್ಡ್. ಓಕೆ, ಲಿವಿಂಗ್ ವರ್ಡನ್ನು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ನೀಟ್ ಎಕ್ಸಾಮ್ಸ್ಗೆ, CUET ಎಕ್ಸಾಮ್ಸ್ಗೆ ಮತ್ತು ನಮ್ಮ ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಈ ಮಾಹಿತಿ ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಲೆಕ್ಚರ್ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ನಾವು ವಿತೌಟ್ ವೇಸ್ಟಿಂಗ್ ಆರ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಚಾಪ್ಟರ್ ಲಿವಿಂಗ್ ವರ್ಡ್. ಮಕ್ಕಳಿಗೆ ಏನಿದು ಲಿವಿಂಗ್ ವರ್ಡ್? ಮೊದಲಿಗೆ ಆ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಣ. ವರ್ಡ್ ಅಂದ್ರೇನು? ಭೂಮಿ, ನಮ್ಮ ಜಗತ್ತು, ನಮ್ಮ ಪ್ರಪಂಚ. ಕರೆಕ್ಟ್ ಮೈ ಫ್ರೆಂಡ್ಸ್. ವರ್ಡ್ ಅಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ಆರ್ ಅರ್ತ್. ನಮ್ಮ ಭೂಮಿ ಬಗ್ಗೆ ಮಾತಾಡ್ತಿದ್ದಾರೆ. ಈ ಭೂಮಿಯಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ದೇ ಆರ್ ಟಾಕಿಂಗ್ ಅಬೌಟ್ ಲಿವಿಂಗ್ ಕ್ರಿಯೇಚರ್ಸ್. ಈ ಭೂಮಿಯಲ್ಲಿ ಲಿವಿಂಗ್ ಕ್ರಿಯೇಚರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. Do you agree the earth as a living creatures? Definitely yes. ಕರೆಕ್ಟ್ ಅಲ್ವಾ? ನಾನು ಇದನ್ನೇ ಮೂನ್ನಲ್ಲೋ, ಮಾರ್ಸ್ನಲ್ಲೋ, ವೀನಸ್ನಲ್ಲೋ ಲಿವಿಂಗ್ ಕ್ರಿಯೇಚರ್ಸ್ ಇದೆಯಾ ಅಂತ ನಿಮ್ಮನ್ನ ಕೇಳಿದ್ರೆ ನೀವು 1-2 ಸೆಕೆಂಡ್ ಯೋಚನೆ ಮಾಡಿ ಇಲ್ಲ ಸರ್ ಅಂತ ಹೇಳ್ತೀರಾ ಅಲ್ವಾ? ಆದರೆ ಭೂಮಿಯಲ್ಲಿ ಡೆಫಿನೆಟ್ಲಿ ಲಿವಿಂಗ್ ಕ್ರಿಯೇಚರ್ಸ್ ಇದೆ. ಅದನ್ನು ಕಲಿತಕ್ಕಂಥ ಚಾಪ್ಟರೇ ಲಿವಿಂಗ್ ವರ್ಡ್. ವರ್ಲ್ಡ್ ಅಂದರೆ ಗೊತ್ತಾಯ್ತು, ಇಟ್ಸ್ ನಥಿಂಗ್ ಬಟ್ ಅರ್ತ್. ಹಾಗಾದರೆ ಲಿವಿಂಗ್ ಅಂದ್ರೇನು? ಲಿವಿಂಗ್ ವಾಟ್ ಯು ಮೀನ್? ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಈ ಅರ್ತ್ನಲ್ಲಿ ವಿಧವಾದ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ನೋಡ್ತೇವೆ. ಅ ವೆರೈಟಿ ಆಫ್ ಆರ್ಗ್ಯಾನಿಸಮ್, ಅ ಡೈವರ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಸ್ ಪ್ರೆಸೆಂಟ್ ಇನ್ ದಿಸ್ ವರ್ಲ್ಡ್ ಅಂಡ್ ದೇ ಆರ್ ಪ್ರೆಸೆಂಟ್ ಇನ್ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್. ನೋಡಿ, ನದಿಯಲ್ಲಿರ್ತಾರೆ, ಸಮುದ್ರದಲ್ಲಿರ್ತಾರೆ, ಮೌಂಟನಲ್ಲಿರ್ತಾರೆ, ಫಾರೆಸ್ಟ್ನಲ್ಲಿರ್ತಾರೆ, ಡೆಸರ್ಟಲ್ಲಿರ್ತಾರೆ, ಹಾಟ್ ಹೈಡ್ರೋಥರ್ಮಲ್ ವೆಂಟ್ಸ್ಗಳಿರ್ತಾರೆ. ಅಂದರೆ ಸಮುದ್ರದ ಡೀಪ್ ಸೀನಲ್ಲಿ ಏನಿರ್ತದೆ, ಸಮುದ್ರ ತುಂಬ ಕೆಳಭಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂಥ ಪ್ರದೇಶ, ಅದನ್ನು ಹಾಟ್ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಕರಿತೀವಿ. ಅಲ್ಲೂ ಕೂಡ ಅವರಿರ್ತಾರೆ. ಇಂತೆಲ್ಲ ವಿಧವಾದ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ಗಳಲ್ಲಿ ನಾವು ಈ ಆರ್ಗ್ಯಾನಿಸಮ್ ಅಥವಾ ಲಿವಿಂಗ್ ಥಿಂಗ್ಸನ್ನು ನಾವು ನೋಡ್ತೇವೆ. ಹಾಗಿದ್ರೆ ಲಿವಿಂಗ್ ಅಂದ್ರೇನು? ವಾಟ್ ಡು ವಿ ಮೀನ್ ಬೈ ದ ವರ್ಡ್ ಲಿವಿಂಗ್? ಏನು ಲಿವಿಂಗ್ ಅಂತಂದರೆ, ಇಫ್ ಯು ವಾಂಟ್ ಟು ಕಾಲ್ ಎನಿ ಆರ್ಗ್ಯಾನಿಸಮ್ ಲಿವಿಂಗ್, ಮಕ್ಕಳೇ ಯಾವುದೇ ಜೀವರಾಶಿಗೆ ನೀವು ಜೀವ ಇದೆ ಅಂತ ಹೇಳಬೇಕು ಅಂತಂದರೆ, ಯಾವುದೇ ಅನಿಮಲ್ಗೆ ಅದು ಲಿವಿಂಗ್ ಅಂತ ನೀವು ಕರಿಬೇಕು ಅಂತಂದರೆ ದೇ ಶುಡ್ ಪೊಸೆಸ್ ದಿಸ್ 5 ಕ್ಯಾರೆಕ್ಟರ್ಸ್. ಅವರಲ್ಲಿ ಈ 5 ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಯಾವ್ದು? ಒಂದು, ಗ್ರೋತ್. ಮಕ್ಕಳೇ, ಅವರಲ್ಲಿ ಬೆಳವಣಿಗೆ ಇರಬೇಕು ನಮ್ಮಲ್ಲಿ, ಆಯ್ತಾ? ದೇ ಶುಡ್ ಶೋಕೇಸ್ ದ ಗ್ರೋತ್. ಎರಡನೇದು, ದೇ ಶುಡ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಅಂದರೆ ಏನಾದರೂ ರಿಯಾಕ್ಟ್ ಮಾಡಿಸೋದು. ಫಾರ್ ಎಕ್ಸಾಂಪಲ್ ಟ್ಯಾಪಿಂಗ್. ನೀವು ಯಾರನ್ನೋ ಹಿಂಗೆ ಟ್ಯಾಪ್ ಮಾಡಿದಾಗ ದೇ ವಿಲ್ ರೆಸ್ಪಾಂಡ್. ಯಾರನ್ನೋ ಕರೆದಾಗ ದೇ ವಿಲ್ ರೆಸ್ಪಾಂಡ್. ಕರೆಕ್ಟ್ ಅಲ್ವಾ? ಅದನ್ನೇ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಕರಿತೀವಿ. ಆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ತೋರಿಸ್ಬೇಕು. ತದನಂತರ ರೀಪ್ರೊಡಕ್ಷನ್. ಲಿವಿಂಗ್ ಎಂಟಿಟಿ ಆದಮೇಲೆ ಅವರು ರೀಪ್ರೊಡ್ಯೂಸ್ ಮಾಡಬೇಕು. ತದನಂತರ ದೇ ಶುಡ್ ಶೋ ದ ಮೆಟಬಾಲಿಸಮ್. ಮೆಟಬಾಲಿಸಮ್ ಇಸ್ ನಥಿಂಗ್ ಬಟ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಬಾಡಿ. ದೇ ಶುಡ್ ಹ್ಯಾವ್ ದಟ್. ತದನಂತರ ಸೆಲ್ಯುಲಾರ್ ಆರ್ಗನೈಸೇಷನ್. ಅಂದರೆ if you want to call that organism, they should have a cell at least. Okay, so we understood what are the 5 characteristics of living. ಯಾವ್ದು ಅಂತ ಹೇಳಿ? ಗ್ರೋತ್ ಇರಬೇಕು, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ತೋರಿಸ್ಬೇಕು, ಆ್ಯಂಡ್ ದೆನ್ ದೇ ಶುಡ್ ಶೋಕೇಸ್ ವಾಟ್ ಯರ್ ರಿಪ್ರೊಡಕ್ಷನ್, ಮೆಟಬಾಲಿಸಮ್ ತೋರಿಸ್ಬೇಕು, ಆಮೇಲೆ they should have a cellular organization. This 5 properties should be seen in the living entity. ನಾವೀಗ ಈ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕಲಿತಾ ಹೋಗೋಣ. ಮಕ್ಕಳೇ, ಮೊದಲನೇದಾಗಿ ಲೆಟ್ಸ್ ಟಾಕ್ ಅಬೌಟ್ ದ ಗ್ರೋತ್. ಗ್ರೋತ್ ಅಂದ್ರೆ ಏನು? ಸಿಂಪಲ್ ಆಗಿ ನಾವು ಅದನ್ನ ಬೆಳವಣಿಗೆ ಅಂತ ಹೇಳ್ತೇವೆ. ಕರೆಕ್ಟ್ ಅಲ್ವಾ? ಗ್ರೋತ್ ಇಸ್ ನಥಿಂಗ್ ಬಟ್ ಬೆಳವಣಿಗೆ. ಮಕ್ಕಳೇ, ಆ ಗ್ರೋತ್ ಕ್ಯಾನ್ ಹ್ಯಾಪನ್. ಬೆಳವಣಿಗೆ ಸೈಜ್ನಲ್ಲಿ ಆಗ್ಬೋದು, ಮಾಸ್ನಲ್ಲಿ ಆಗ್ಬೋದು, ಮತ್ತು ನಂಬರ್ ಆಫ್ ಸೆಲ್ಸ್ನಲ್ಲಿ ಕೂಡ ಆಗ್ಬೋದು. ಗ್ರೋತ್ ಕ್ಯಾನ್ ಬಿ ಸೀನ್ in the size, in mass or in increase in number of cell.
ನಂಬರ್ ಆಫ್ ಸೆಲ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದ್ರೆ ಗ್ರೋತ್ ಆಗ್ತಿದೆ ಅಲ್ಲಿ, ಕರೆಕ್ಟ್ ಅಲ್ವಾ? ನೀವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ತಗೊಳ್ಳಿ, ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳನ್ನ ತಗೊಳ್ಳಿ, ಆ ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಕೂಡ ಏನ್ ಮಾಡುತ್ತೆ ಮಕ್ಕಳೇ, ಗ್ರೋತ್ ಅನ್ನ ತೋರಿಸುತ್ತೆ. ನೋಡಿ ಇವರು ದೇ ಶೋ ದ ಗ್ರೋತ್ ಬೈ ಸೆಲ್ ಡಿವಿಷನ್. ಗೊತ್ತಾಗ್ತಿದೆ ಮಕ್ಕಳೇ? ನಿಮಗೆ ಗೊತ್ತಿದೆ ಮೈಟೋಸಿಸ್ ಅಂತ ಸೆಲ್ ಡಿವಿಷನ್ಸ್ ಇದೆ, ಮಿಯೋಸಿಸ್ ಅಂತ ಸೆಲ್ ಡಿವಿಷನ್ಸ್ ಇದೆ. ಈ ರೀತಿ ಸೆಲ್ ಡಿವಿಷನ್ಸ್ ಗಳಿಂದ ಮಕ್ಕಳೇ ದೇ ಶೋಕೇಸಸ್ ಯು ನೋ ವಾಟ್ ಯಾ ಸೆಲ್ ಡಿವಿಷನ್ ಅಂದ್ರೆ ಗ್ರೋತ್ ಅನ್ನ ತೋರಿಸ್ತಾರೆ. ಆಯ್ತಾ? ಪ್ಲಾಂಟ್ಸ್ ಗಳಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ದೇ ವಿಲ್ ಬಿ ಶೋಕೇಸಿಂಗ್ ದ ಗ್ರೋತ್ ಟಿಲ್ ದ ಎಂಡ್ ಆಫ್ ದೇರ್ ಲೈಫ್ ಸ್ಪಾನ್. ಅವ್ರು ಸಾಯೋ ತನಕ ಅವ್ರು ಗ್ರೋತ್ ಆಗ್ತಾನೆ ಇರ್ತಾರೆ. ಯಾರು? ಪ್ಲಾಂಟ್ಸ್ ವಿಲ್ ಶೋಕೇಸ್ ಅ ಗ್ರೋತ್ ಥ್ರೂ ಔಟ್ ಇಟ್ಸ್ ಲೈಫ್. ಬಟ್ ಕಮಿಂಗ್ ಟು ದ ಅನಿಮಲ್ಸ್, ಈ ಅನಿಮಲ್ಸ್ಗಳಲ್ಲಿ ಒಂದು ಏಜ್ ಇನ್ ತನಕ ಅಷ್ಟೇ ಮಕ್ಕಳೇ ಗ್ರೋತ್ ಆಗ್ತಕ್ಕಂಥದ್ದು. ಟು ಅ ಸರ್ಟನ್ ಏಜ್ ವಿ ಕ್ಯಾನ್ ಸಿ ದ ಗ್ರೋತ್. ಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಗೊತ್ತಾಗ್ತಾ ಇದೆ, ಯೂನಿಸೆಲ್ಯುಲಾರ್ ಆಗಲಿ ಮಲ್ಟಿಸೆಲ್ಯುಲಾರ್ ಆಗಲಿ ದೇ ವಿಲ್ ಸಮ್ ಹೌ ಶೋಕೇಸಸ್ ದ ಗ್ರೋತ್. ಅರ್ಥ ಆಗ್ತಿದ್ಯಾ? ಸಿ ದೇ ಶೋಕೇಸಸ್ ದ ಗ್ರೋತ್ ಜನರಲಿ ಬೈ ವಾಟ್ ಯಾ ಸೆಲ್ ಡಿವಿಷನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವೆಲ್ಲರೂ ಕೂಡ 16-17ನೇ ವಯಸ್ಸಲ್ಲಿ ಇರ್ತೀರಾ ಈಗ. ಆಯ್ತಾ? ಅಮ್ಮಮ್ಮ ಅಂದ್ರೆ ಇನ್ನೊಂದು 2 ವರ್ಷ ಮ್ಯಾಕ್ಸಿಮಮ್ ನಿಮ್ಮ ಬೆಳವಣಿಗೆ ಇರುತ್ತೆ. ತದನಂತರ ಕ್ಯಾನ್ ಯು ಇನ್ಕ್ರೀಸ್ ಯುವರ್ ಹೈಟ್? ಯಾ 22, 23, 24 ಏಜ್ ಆದಾಗಲೂ ಕೂಡ ನಿಮ್ಮ ಹೈಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತಾ? ಡೆಫಿನೆಟ್ಲಿ ನಾಟ್. ಹೆಣ್ಮಕ್ಳಾಗಿದ್ರೆ ಆಲ್ರೆಡಿ ನಿಮ್ಮ ಗ್ರೋತ್ ನಿಂತೋಗಿರುತ್ತೆ. ಯು ಮೇ ನಾಟ್ ಏಬಲ್ ಟು ಶೋ ಅ ಗ್ರೋತ್ ಇನ್ ಟರ್ಮ್ಸ್ ಆಫ್ ಹೈಟ್. ಬೇಕಾದ್ರೆ ಚೆನ್ನಾಗಿ ತಿನ್ಕೊಂಡು ಗುಂಡು ಹಾಕ್ಬೋದು, ಆದರೆ ಹೈಟ್ ಅಂತೂ ಆಗ್ಲಿಕ್ಕಾಗಲ್ಲ. ಕರೆಕ್ಟ್ ಅಲ್ಲ ಮಕ್ಕಳೇ? ನೆನ್ಪಿಟ್ಕೊಳ್ಳಿ, ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಅನಿಮಲ್ಸ್ಗಳಲ್ಲಿ ಗ್ರೋತ್ ಸರ್ಟನ್ ಏಜ್ ತನಕ ಇರುತ್ತೆ ಅಷ್ಟೇ. ಯು ಗೆಟಿಂಗ್ ಇಟ್? ನೆಕ್ಸ್ಟ್, ಗ್ರೋತ್ ಮಕ್ಕಳೇ ಅದು ಆಂತರಿಕವಾಗಿ ಆಗುತ್ತೆ ಅಥವಾ ಬಾಹ್ಯವಾಗಿ. ಅಂದ್ರೆ ಆಂತರಿಕವಾಗಿ ಅಂತಂದ್ರೆ ಗ್ರೋತ್ ಕ್ಯಾನ್ happen from inside or growth can happen from outside also. ಇನ್ಸೈಡ್ ಗ್ರೋತ್ ನಮ್ಮಲ್ಲಿ ಆಗ್ತಕ್ಕಂಥದ್ದು. ಈ ಲಿವಿಂಗ್ ಕ್ರಿಯೇಚರ್ಸ್ಗಳಲ್ಲಿ ಯಾವಾಗಲೂ ಒಳಗಿಂದ ಗ್ರೋತ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಆದರೆ ನಾನ್ ಲಿವಿಂಗ್ ಎಂಟಿಟೀಸ್ನಲ್ಲಿ ಗ್ರೋತ್ ನೋಡ್ತೀವಿ ನಾವು. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇವನ್ ನಾನ್ ಲಿವಿಂಗ್ ಎಂಟಿಟೀಸ್ ಆಲ್ಸೋ ಶೋಕೇಸಸ್ ವಾಟ್ ಯರ್ ಗ್ರೋತ್ ಅನ್ನ ತೋರಿಸುತ್ತೆ. ಆದರೆ ಅವ್ರ ಗ್ರೋತ್ ಏನಾಗಿರುತ್ತೆ ಔಟ್ಸೈಡ್ ಅಂದ್ರೆ ಏನು ಹೇಳಿ? ನೋಡಿ, ದ ಥಿಂಗ್ಸ್ ವಿಲ್ ಬಿ ಕೀಪ್ ಆನ್ ಅಕ್ಯುಮುಲೇಟಿಂಗ್ ಆನ್ ದ ಸರ್ಫೇಸ್. ಅವರ ಬಾಡಿಯ ಸರ್ಫೇಸ್ ಮೇಲೆ ಥಿಂಗ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಏನಾಗುತ್ತೆ, ದೆನ್ ದೇ ವಿಲ್ ಬಿಕಮ್ ಬಿಗರ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಹೆಂಗೆ ಅಂತಂದ್ರೆ, ಸಿ if a person is wearing a jacket, 1 2 3 4 5 6 7 ಜಾಕೆಟ್ಗಳು ಹಾಕೊಳ್ತಾನೆ ಹೋದ್ರೆ he gonna show the growth like this. ಅವ್ನು ದಪ್ಪ ಆಗ್ತಾನೆ. ಇಸ್ ಇಟ್ ಇಂಟರ್ನಲ್ ಗ್ರೋತ್ ಆರ್ ಎಕ್ಸ್ಟರ್ನಲ್ ಗ್ರೋತ್? ಈ ರೀತಿ ನಾನ್ ಲಿವಿಂಗ್ ಎಂಟಿಟೀಸ್ಗಳು ನೋಡ್ತೀವಿ. ನೆನ್ಪಿಟ್ಕೊಳ್ಳಿ, ಈ ದೊಡ್ಡ ಮೌಂಟೇನ್ಗಳಲ್ಲಿ ನಾವು ಈ ರೀತಿ ಎಕ್ಸ್ಟರ್ನಲ್ ಗ್ರೋತ್ ಅನ್ನು ನೋಡ್ತೀವಿ. ಮತ್ತು ಬೌಲ್ಡರ್ಸ್ಗಳು, ಆಯ್ತಾ, ದೊಡ್ಡ ಬಂಡೆಗಳು, ಅವುಗಳಲ್ಲಿ ಎಕ್ಸ್ಟರ್ನಲ್ ಗ್ರೋತ್ ಅನ್ನು ನೋಡ್ತೀವಿ. ನೀವೆಲ್ಲರೂ ಕೇಳಿರ್ತೀರಾ, ಈ ಬಸವಣ್ಣ ಆಗಿಷ್ಟಿತ್ತಂತೆ, ಈಗ ಬೆಳೀತಾ ಇದೆಯಂತೆ, ಇನ್ನು ಮುಂದಕ್ಕೆ ಬೆಳೆಯುತ್ತಂತೆ. ಇದೆಲ್ಲ ಕಥೆಗಳನ್ನ ನಾವು ಕೇಳಿರ್ತೀವಿ. ಅದು ನಿಜಕ್ಕೂ ಇಲ್ಲಿ ಸತ್ಯನೇ. ಬಿಕಾಸ್ ದ ಬೌಲ್ಡರ್ಸ್ ವಿಲ್ ಬಿ ಕೀಪ್ ಆನ್ ಗ್ರೋಯಿಂಗ್, ಮೌಂಟೇನ್ಸ್ ವಿಲ್ ಬಿ ಕೀಪ್ ಆನ್ ಗ್ರೋಯಿಂಗ್. ಇವನ್ ಕೂಡ ಸ್ಯಾಂಡ್ ಮೌಲ್ಡ್ಸ್ ಮಕ್ಕಳಿಗೆ ಅದು ಕೂಡ ಏನಾಗುತ್ತೆ, ಗ್ರೋತ್ ಆಗ್ತಾ ಇರುತ್ತೆ. ನೋಡಿ, ಲಿವಿಂಗ್ ಎಂಟಿಟೀಸ್ ಕೂಡ ಗ್ರೋತ್ ತೋರಿಸ್ತಾ ಇದೆ, ನಾನ್ ಲಿವಿಂಗ್ ಎಂಟಿಟೀಸ್ ಕೂಡ ಗ್ರೋತ್ ತೋರಿಸ್ತಾ ಇದೆ. ನಾವಿಲ್ಲಿ ತುಂಬಾ ಕ್ಲಾರಿಟಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಲಿವಿಂಗ್ ಆರ್ಗ್ಯಾನಿಸಮ್ ಶೋಕೇಸಸ್ ದ ಗ್ರೋತ್, ದಟ್ ವಿಲ್ ಬಿ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಆದರೆ ಡಿಫೈನಿಂಗ್ ಪ್ರಾಪರ್ಟಿ ಆಗಲ್ಲ. ಏನಿದು ಡಿಫೈನಿಂಗ್ ಪ್ರಾಪರ್ಟಿ ಅಂತಂದ್ರೆ, ಇಫ್ ಅ ಕ್ಯಾರೆಕ್ಟರಿಸ್ಟಿಕ್ ಆರ್ ಅ ಪ್ರಾಪರ್ಟಿ ಸೀನ್ ಇನ್ ಓನ್ಲಿ ಲಿವಿಂಗ್ ಎಂಟಿಟಿ, ದಟ್ ಈಸ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಮೈ ಫ್ರೆಂಡ್ಸ್ ಲಿಸನ್, ಸಿನ್ಸ್ ದ ಗ್ರೋತ್ ಇಸ್ ಸೀನ್ ಇನ್ ಬೋತ್ living and as well as non-living, it can be considered as a characteristic of the living but not a defining property of the living. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? This is what about the growth. ಕ್ವಿಕ್ ಆಗಿ ಹೇಳ್ತೀನಿ, ಗ್ರೋತ್ ಅನ್ನು ಜ್ಞಾಪಕ ಇಟ್ಕೊಳ್ಳಿ. ಗ್ರೋತ್ either it can be increase in size or in increase in mass ಮಕ್ಕಳೇ, ಅಥವಾ ಇದು ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆದೋ ಅದನ್ನ ಗ್ರೋತ್ ಅಂತಾನೆ ಕರಿತೀವಿ. ಯೂನಿಸೆಲ್ಯುಲಾರ್ ತಗೊಳ್ಳಿ, ಮಲ್ಟಿಸೆಲ್ಯುಲಾರ್ ತಗೊಳ್ಳಿ, ಇಬ್ರು ಕೂಡ ಗ್ರೋತ್ ಅನ್ನು ತೋರಿಸ್ತಾರೆ ಬೈ ಸೆಲ್ ಡಿವಿಷನ್. ಪ್ಲಾಂಟ್ಗಳಲ್ಲಿ ಥ್ರೂಔಟ್ ದ ಲೈಫ್ ಗ್ರೋತ್ ನಡೆಯುತ್ತೆ ಮಕ್ಕಳೇ. ಆದರೆ ಅನಿಮಲ್ಗಳಲ್ಲಿ ಸರ್ಟನ್ ಎಕ್ಸ್ಟೆಂಟ್, ಸರ್ಟನ್ ಏಜ್ ತನಕ ಮಾತ್ರ ನಾವು ಗ್ರೋತ್ ಅನ್ನು ನೋಡ್ತೇವೆ. ಇಲ್ಲಿ ಗ್ರೋತ್ ಅಂತಕ್ಕಂಥದ್ದು 2 ರೀತಿ ಆಗುತ್ತೆ ಮಕ್ಕಳೇ. ಒಂದು ಆಂತರಿಕವಾಗಿ ಆಗ್ತಕ್ಕಂಥದ್ದು, ದಟ್ ಈಸ್ ಗ್ರೋತ್ ಫ್ರಮ್ ಇನ್ಸೈಡ್. ಎರಡನೇದು ಬಾಹ್ಯವಾಗಿ, ದಟ್ ಈಸ್ ಗ್ರೋತ್ ಫ್ರಮ್ ಔಟ್ಸೈಡ್. ಲಿವಿಂಗ್ ಎಂಟಿಟೀಸ್ ನಲ್ಲಿ ಇನ್ಸೈಡ್ ನಿಂದ ಗ್ರೋತ್ ಆಗುತ್ತೆ, ನಾನ್ ಲಿವಿಂಗ್ ಎಂಟಿಟೀಸ್ ನಲ್ಲಿ ಔಟ್ಸೈಡ್ ಇಂದ ಗ್ರೋತ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಈ ಔಟ್ಸೈಡ್ ಗ್ರೋತ್ಗೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ಯಾವ್ದು ಕೊಡಬಹುದು? ದಟ್ ಈಸ್ ಮೌಂಟೇನ್, ಬೌಲ್ಡರ್ ಮತ್ತು ಸ್ಯಾಂಡ್ ಮೌಲ್ಡ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಸಿನ್ಸ್ ದ ಗ್ರೋತ್ ಇಸ್ ಸೀನ್ ಇನ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಎಂಟಿಟೀಸ್ ಮಕ್ಕಳೇ, ಅವುಗಳನ್ನ ನಾನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ದೇ ಆರ್ ನಾಟ್ ಡಿಫೈನಿಂಗ್ ಪ್ರಾಪರ್ಟಿ, ದೇ ಆರ್ ಜಸ್ಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಮಕ್ಕಳೇ. ಇದು ಗ್ರೋತ್. ಬನ್ನಿ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿಯನ್ನು ನಾವು ಕಲಿಯೋಣ. ಲೆಟ್ ಅಸ್ ಲರ್ನ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ರೋತ್. ಯಾವುದು ಎರಡನೇ ಕ್ಯಾರೆಕ್ಟರಿಸ್ಟಿಕ್ಸ್? ಆರ್ ದಟ್ ಈಸ್ ರೆಸ್ಪಾನ್ಸ್ ಟು ಸ್ಟಿಮುಲೈ. ವಾಟ್ ಇಸ್ ರೆಸ್ಪಾನ್ಸ್ ಟು ಸ್ಟಿಮುಲೈ? ಸ್ಟಿಮುಲೈ ಅಥವಾ ಸ್ಟಿಮುಲಸ್ ಅಂತಂದ್ರೆ ಎನಿಥಿಂಗ್ ವಿಚ್ ಬ್ರಿಂಗ್ಸ್ ದ ರೆಸ್ಪಾನ್ಸ್ ಇನ್ ಅನ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಸ್ಟಿಮುಲೈ.
ನಾನೀಗ ಯಾರನ್ನೋ ಒಬ್ರನ್ನ ಕರೆದ್ರೆ ಆ ಕರಿತಕ್ಕಂಥದ್ದು ಒಂದು ಸ್ಟಿಮ್ಯುಲೈ ಆಗತ್ತೆ. ಭಾನುವಾರ 10 ಗಂಟೆ 11 ಗಂಟೆಗೆ ನೀವು ಎದ್ದಾಗ ನಿಮ್ಮ ಮನೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡಿದಾಗ ಆ ಅರೋಮಾ, ಆ ಒಂದು ಅರೋಮಾ, ದಟ್ಸ್ ವಾಟ್ ದ ಓಡರ್ ಆಫ್ ಬಿರಿಯಾನಿ ಮೂಗ್ ತಟ್ಟಿದಾಗ ದಟ್ ವಿಲ್ ಬಿ ವಾಟ್ ಯಾರ್ ಸ್ಟಿಮ್ಯುಲಸ್. ಅರ್ಥ ಆಗ್ತಿದ್ಯಾ? ಈ ಥರ ಸ್ಟಿಮ್ಯುಲಸ್ಗಳಿಂದ ನೀವು ರೆಸ್ಪಾನ್ಸ್ ಮಾಡ್ತಿದ್ರೆ ಎಸ್ ಯು ಪೀಪಲ್ ಆರ್ ಅಲೈವ್ ಅಂತ ಅರ್ಥ. ಮೈ ಫ್ರೆಂಡ್ಸ್, ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಥರ ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್ ಮಾಡಿದ್ರೆ ದೇ ಆರ್ ಅಲೈವ್. ಯಾರ್ ನೆನ್ಪಿಟ್ಕೋಬೇಕು. ಓಕೆ, ಮೀನ್ಸ್ ಫಸ್ಟ್ ಆಫ್ ಆಲ್ ಅ ಇಂಡಿವಿಜುವಲ್ ಶುಡ್ ಹ್ಯಾವ್ ಅ ಎಬಿಲಿಟಿ ಟು ಅವೇರ್ ಆಫ್ ದೇ ಸರೌಂಡಿಂಗ್. ಅವ್ರಿಗೆ ಅವರ ಸರೌಂಡಿಂಗ್ಸ್ನ ಬಗ್ಗೆ ಅವೇರ್ನೆಸ್ ಇರಬೇಕು. ದೇ ಶುಡ್ ಹ್ಯಾವ್ ಅ ಅವೇರ್ನೆಸ್ ಆಫ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ನೆನ್ಪಿಟ್ಕೊಳ್ಳಿ, ದೇ ಶುಡ್ ಬಿ ಕೇಪಬಲ್ ಆಫ್ ಸೆನ್ಸಿಂಗ್ ಇಟ್. ಸೆನ್ಸ್ ಮಾಡಬೇಕು. ಓಕೆ, ಸುತ್ತಮುತ್ತಲು ಈ ಥರ ಇದೆ ಮತ್ತು ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಬೇಕು. ರೆಸ್ಪಾನ್ಸಸ್ ಮಕ್ಕಳೇ ಎನಿಥಿಂಗ್, ಐದರ್ ಇಟ್ ಕ್ಯಾನ್ ಬಿ ಫಿಸಿಕಲ್ ರೆಸ್ಪಾನ್ಸ್ ಆಗಿರ್ಬೋದು, ಅಥವಾ ಕೆಮಿಕಲ್ ರೆಸ್ಪಾನ್ಸಸ್ಗಳಾಗಿರ್ಬೋದು, ಅಥವಾ ಬಯೋಲಾಜಿಕಲ್ ರೆಸ್ಪಾನ್ಸಸ್ ಕೂಡ ಆಗಿರ್ಬೋದು. ಗೊತ್ತಾಗ್ತದೆ ಅಲ್ವಾ? ಒಟ್ನಲ್ಲಿ ಆ ಸ್ಟಿಮ್ಯುಲಸ್ಗಳಿಗೆ ಅವರು ರೆಸ್ಪಾನ್ಸ್ ಮಾಡಬೇಕು. ಮಕ್ಕಳೇ, ಇವರು ಸೆನ್ಸ್ ಮಾಡಲಿಕ್ಕೆ ಎಸ್ಪೆಷಲಿ ಅನಿಮಲ್ಸ್ಗಳಲ್ಲಿ ಸೆನ್ಸ್ ಆರ್ಗನ್ಸ್ಗಳಿರುತ್ತೆ. Okay, to sense the surroundings, the organisms will be having sense organs. Got it? What about plants ಆಗಿದ್ರೆ ಪ್ಲಾಂಟ್ಸ್ಗಳಿಗೆ ಸೆನ್ಸ್ ಮಾಡೋ ಎಬಿಲಿಟಿ ಇರಲ್ವಾ? ಖಂಡಿತ ಇರುತ್ತೆ. ಪಾಪ ಅವ್ರಿಗೆ ಸೆನ್ಸ್ ಆರ್ಗನ್ಸ್ ಇಲ್ಲದೆ ಇರ್ಬೋದು, ನಮ್ಮ ಥರ ಅವ್ರಿಗೆ ಸ್ಕಿನ್, ಮೂಗು, ಕಣ್ಣು, ಕಿವಿ ಆ ಥರ ಇಲ್ಲದೆ ಇರ್ಬೋದು, ಬಟ್ ಡೆಫಿನೆಟ್ಲಿ ದೇ ಕ್ಯಾನ್ ಸೆನ್ಸ್ ದ ಸರೌಂಡಿಂಗ್. 10th ಗ್ರೇಡಲ್ಲಿ ಯು ಹ್ಯಾವ್ ಲರ್ನ್ ಅ ಟಾಪಿಕ್ ಕಾಲ್ಡ್ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್. ನೆನಪಿದೆಯಾ ಮಕ್ಕಳೇ? ಅಂತಂದರೆ ನೀವು ಯಾವುದೇ ಪ್ಲಾಂಟನ್ನು ಕಿಟಕಿ ಹತ್ರ ಇಟ್ಟರೆ ಆ ಪ್ಲಾಂಟ್ ಯಾವಾಗಲೂ ಕಿಟಕಿಯಿಂದ ಹೊರಭಾಗಕ್ಕೆ ಬೆಳೆಯುತ್ತೆ ಹೊರತು ಕಿಟಕಿಯಿಂದ ಒಳಭಾಗಕ್ಕೆ ಬೆಳೆಯಲ್ಲ. ಕಾರಣ ಇಷ್ಟೇ, ಸನ್. ಅಂದರೆ ದೇ ಕ್ಯಾನ್ ಸೆನ್ಸ್ ದ ಸನ್ ಅಲ್ಲ, ಆ್ಯಂಡ್ ದೇ ಕ್ಯಾನ್ ರೆಸ್ಪಾನ್ಸ್ ಟು ದ ಸನ್. ಅದನ್ನೇ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅದೇ ರೀತಿ ಆ ಪ್ಲಾಂಟಿನ ರೂಟ್ಸ್ಗಳು ಯಾವಾಗಲೂ ಏನಾಗುತ್ತೆ, ಗ್ರಾವಿಟಿ ಕಡೆನೇ ಹೋಗುತ್ತೆ ಮಕ್ಕಳೇ. ಕರೆಕ್ಟ್ ತಾನೆ? ಸೊ ದಟ್ ಈಸ್ ಜಿಯೋಟ್ರೋಪಿಸಮ್. ಆಯ್ತಾ ಮಕ್ಕಳೇ? ಈ ರೀತಿ ಟ್ರೋಫಿಕ್ ಮೂಮೆಂಟ್ಸ್ಗಳನ್ನು ನಾವು 10th ಅಲ್ಲೇ ಕಲ್ತ್ವಿ. ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋಣ, ಪ್ಲಾಂಟ್ ಕ್ಯಾನ್ ಶೋಕೇಸ್ ದ ರೆಸ್ಪಾನ್ಸ್ ಟು ಲೈಟ್. ಲೈಟಿಗೆ ರೆಸ್ಪಾನ್ಸ್ ತೋರಿಸ್ತಾರೆ, ವಾಟರಿಗೆ ರೆಸ್ಪಾನ್ಸ್ ತೋರಿಸ್ತಾರೆ, ಟೆಂಪರೇಚರ್ಗೆ ರೆಸ್ಪಾನ್ಸ್ ತೋರಿಸ್ತಾರೆ. ಟಚ್, ನಿಮಗೆ ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಗೊತ್ತಿರುತ್ತೆ, ಮುಟ್ಟಿದ್ರೆ ಮುನಿ ಅಂತ ಕರಿತೀವಿ ಅದನ್ನು. ಮಿಮೋಸಾ ಪುಡಿಕಾ ಇಸ್ ಅ ಸೈಂಟಿಫಿಕ್ ನೇಮ್. ಆ ಪ್ಲಾಂಟು ಕೂಡ ನೀವು ಟಚ್ ಮಾಡಿದ್ರೆ ಸಾಕು, ಅದರ ಲೀಫ್ಲೆಟ್ಸ್ಗಳೆಲ್ಲ ಮುಚ್ಕೊಂಡ್ಬಿಡುತ್ತೆ. ಸೊ ದಟ್ ಈಸ್ ಸೆನ್ಸಿಂಗ್ ಯಾರ್. ಸೊ ಪ್ಲಾಂಟ್ ಕೂಡ ಸೆನ್ಸ್ ಮಾಡುತ್ತೆ ಮಕ್ಕಳೇ. ನಾವು ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಬಟ್ ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ಗಳಿದೆ. ಫೋಟೋ ಪೀರಿಯಡ್ ಅಂದರೆ ಅಮೌಂಟ್ ಆಫ್ ಲೈಟ್ ಅವೈಲಬಲ್ ಫಾರ್ ದ ಪ್ಲಾಂಟ್. ಎಷ್ಟು ಪ್ರಮಾಣದ ಲೈಟ್ ಬರುತ್ತೆ, ಎಷ್ಟು ಸಮಯ ಆ ಲೈಟ್ ಬರುತ್ತೆ, ಅದನ್ನು ಫೋಟೋ ಪೀರಿಯಡ್ ಅಂತ ಕರಿತೀವಿ. ಈ ಫೋಟೋ ಪೀರಿಯಡ್ ಜನರಲಿ ಸೀಸನಲ್ ಬ್ರೀಡರ್ಸ್ನ ಅಫೆಕ್ಟ್ ಮಾಡುತ್ತೆ. ಅದು ಪ್ಲಾಂಟ್ ಆಗಿರಲಿ ಅಥವಾ ಅನಿಮಲ್ಸ್ ಆಗಿರಲಿ, ಲೈಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದ plants and animals here for their breeding mechanism. Just be aware of it ಮಕ್ಕಳೇ. ಪ್ರೊಕ್ಯಾರಿಯೋಟ್ಸ್ ಇಂದ ಹಿಡಿದು ಯೂಕ್ಯಾರಿಯೋಟ್ಸ್ ತನಕ ಎವ್ರಿ ಒನ್ ಕ್ಯಾನ್ ಸೆನ್ಸ್ ದ ಸರೌಂಡಿಂಗ್. ಅದು ನೀವು ಚಿಕ್ಕದಾದ ಒಂದು ಬ್ಯಾಕ್ಟೀರಿಯಾ, ಯೂನಿಸೆಲ್ಯುಲರ್ ಬ್ಯಾಕ್ಟೀರಿಯಾ ತಗೊಳ್ಳಿ ಅಥವಾ ದೊಡ್ಡ ಬ್ಲೂ ವೇಲ್ ತಗೊಳ್ಳಿ, ಇವರಿಬ್ಬರಲ್ಲೂ ಕೂಡ ಸೆನ್ಸ್ ಆರ್ಗನ್ಸ್ ಇದಿರುತ್ತೆ ಮಕ್ಕಳೇ. ಐ ಮೀನ್ ದೇ ಕ್ಯಾನ್ ಏಬಲ್ ಟು ಸೆನ್ಸ್ ದ ಎನ್ವಿರಾನ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ನೋ ನಾನ್ ಲಿವಿಂಗ್ ಎಂಟಿಟೀಸ್ ಕ್ಯಾನ್ ಸೆನ್ಸ್ ದ ಸರೌಂಡಿಂಗ್. ನಾನ್ ಲಿವಿಂಗ್ ಎಂಟಿಟೀಸ್ಗಳು ಹೆಂಗಿಲ್ಲಿ ಗ್ರೋತ್ ತೋರಿಸಿದ್ರು ಆ ರೀತಿ ಅವರು ಸ್ಟಿಮ್ಯುಲಸ್ಸನ್ನು ರೆಕಗ್ನೈಸು ಮಾಡಲಿಕ್ಕಾಗಲ್ಲ, ಅದಕ್ಕೆ ರೆಸ್ಪಾಂಡು ಮಾಡಲಿಕ್ಕಾಗಲ್ಲ. ಹಾಗಿದ್ರೆ ಈ ಒಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತಕ್ಕಂಥದ್ದು ಇಟ್ ಈಸ್ ಸೀನ್ ಓನ್ಲಿ ಇನ್ ದ ಲಿವಿಂಗ್ ಆರ್ಗಾನಿಸಮ್. ಹೆನ್ಸ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ characteristic of the living and as well as defining property of the living. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಲಿವಿಂಗ್ ಅಂತ ಕರೆಯೋಣ, ಜೊತೆಗೆ ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕೂಡ ಕರೆಯೋಣ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ವೇರ್ ಇಟ್ ಈಸ್. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮಕ್ಕಳೇ, ನಾವು ನೆನ್ಪಿಟ್ಕೊಳ್ಳಿ, ಇಫ್ ಅ ಕೋಮಾ ಪೇಷಂಟ್ನ ಟಚ್ ಮಾಡೋಣ, ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಪ್ರಿಕ್ ಮಾಡೋಣ, ಚುಚ್ಚೋಣ, ವಿಲ್ ದ ರೆಸ್ಪಾಂಡ್ ಯಾ? ಡೆಫಿನೆಟ್ಲಿ ನಾಟ್. ಅವ್ರು ರೆಸ್ಪಾಂಡ್ ಮಾಡಲ್ಲ, ಅವ್ರು ಅನ್ಕಾನ್ಷಿಯಸ್ ಇರ್ತಾರೆ. ಆಯಿತಾ? ಈ ಅನ್ಕಾನ್ಷಿಯಸ್ ಇದ್ದವ್ರು ಮಾತಾಡ್ತಾ ಇಲ್ಲ, ಅಥವಾ ನನ್ನ ಹೇಳಿದ್ ಕೇಳಿಸ್ತಿಲ್ಲ, ಅಥವಾ ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ ತಕ್ಷಣ ಅವ್ರು ಡೆಡ್ ಅಂತ ಕರೀಲಿಕ್ಕಾಗತ್ತಾ? ಇಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಕೋಮಾ ಪೇಷಂಟ್ಗೆ ಡಾಕ್ಟರ್ ಟ್ರೀಟ್ ಮಾಡ್ತಿರ್ತಾರೆ, ಅಂದರೆ ಮೆಡಿಸಿನ್ಸ್ ಕೊಡ್ತಿರ್ತಾರೆ. ಆ ಮೆಡಿಸಿನ್ಸ್ಗೆ ಅವ್ರು ರೆಸ್ಪಾಂಡ್ ಮಾಡ್ತಿರ್ತಾರಲ್ವಾ? ಸೊ ದೇರ್ ಇಸ್ ಅ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲರ್. ಕೆಲವೊಂದಿಷ್ಟು ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಡೆಡ್ ಅಂತ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ದೇ ಆರ್ ಸ್ಟಿಲ್ ಅಲೈವ್, ಲಿವಿಂಗ್.
ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಕೋಮಾ ಪೇಷಂಟ್ಸ್ ಆರ್ ಡೆಡ್ ಆರ್ ಅಲೈವ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಟೆಲ್ ದೇ ಆರ್ ಲಿವಿಂಗ್. ಅವ್ರು ಇನ್ನೂ ಬದುಕಿದ್ದಾರೆ, ಅರ್ಥ ಆಯ್ತಾ? ದೇ ಮೇ ನಾಟ್ ಬಿ ರೆಸ್ಪಾಂಡಿಂಗ್ ಟು ಆರ್ ಸ್ಟಿಮ್ಯುಲಸ್ ಬಟ್ ದೇ ಆರ್ ರೆಸ್ಪಾಂಡಿಂಗ್ ಟು ದ chemicals or the medications ಮಕ್ಕಳೇ. So since the response to stimuli is seen in the only a living organism, we call this property as a defining property of living ಅಂತ ಹೇಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಈಗ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಒಂದು ಗ್ರೋತ್ ಆಯ್ತು, ಮತ್ತೊಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಆಯ್ತು. ವಾಟ್ ಇಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ? getting aware of a surrounding. If an organism is aware of the surrounding environment, they can sense the surrounding anta artha. Makle, they have to have a ability to send and response to the stimuli. A stimulus yavade agirli, physical agirli athwa chemical agirli athwa biological one agirli, adanna sense ಮಾಡಿ ಸೆನ್ಸ್ ಆರ್ಗನ್ಸ್ ಇಂದ ಅದನ್ನ ರೆಸ್ಪಾಂಡ್ ಮಾಡಬೇಕು. ಅನಿಮಲ್ಸ್ ಗಳಿಗೆ ಈ ಕೆಪಬಿಲಿಟಿ ತುಂಬಾ ಚೆನ್ನಾಗಿದೆ. ಪ್ಲಾಂಟ್ಸ್ ಅಲ್ಲೂ ಕೂಡ ಇದೆ. ದೇ ಕ್ಯಾನ್ ರೆಸ್ಪಾನ್ಸ್ ಟು ಸರ್ಟನ್ ಸ್ಟಿಮ್ಯುಲೈ ಲೈಕ್ ಲೈಟ್, ವಾಟರ್ ಎಕ್ಸೆಟ್ರಾ. ನೆನಪಲ್ಲಿರಲಿ ಮಕ್ಕಳೇ, ಫೋಟೋ ಪೀರಿಯಡ್ ಅಂತಕ್ಕಂಥದ್ದು ಇಟ್ಸ್ ಅ ಪ್ರಾಪರ್ಟಿ. ಎಷ್ಟು ಪ್ರಮಾಣದ ಲೈಟ್ ಅಥವಾ ಎಷ್ಟು ಅವಧಿಯ ಲೈಟ್ ಬರುತ್ತೆ ಅದು ಫೋಟೋ ಪೀರಿಯಡ್. ಅದು ಕೂಡ ಪ್ಲಾಂಟ್ ಮತ್ತು ಅನಿಮಲ್ಸ್ ಅನ್ನ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಸೀಸನಲ್ ಬ್ರೀಡರ್ಸ್ಗಳನ್ನ. ಪ್ರೋಕ್ಯಾರಿಯೋಟ್ಸ್ ಇಂದ ಯೂಕ್ಯಾರಿಯೋಟ್ಸ್ ತನಕ ದೇ ಕ್ಯಾನ್ ಸೆನ್ಸ್ ಅಂಡ್ ರೆಸ್ಪಾನ್ಸ್ ಟು ದ ಎನ್ವಿರಾನ್ಮೆಂಟ್ ಮಕ್ಕಳೇ. ಬಿ ಅವೇರ್. ಜೊತೆಗೆ ಕೋಮಾ ಪೇಷಂಟ್ಸ್ ಲಿವಿಂಗ್ ಆ ಡೆಡ್ ಅಂದ್ರೆ ನೀವೇನು ಹೇಳ್ತೀರಾ? ಖಂಡಿತ ಅವರು ಲಿವಿಂಗ್ ಇರ್ತಾರೆ. ದೇ ಮೇ ನಾಟ್ ರೆಸ್ಪಾಂಡ್, ದೇ ಮೇ ನಾಟ್ talk back to you, but they will be keep on responding to the medications ಮಕ್ಕಳೇ. ಅವರು ಲಿವಿಂಗ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಸಿನ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತಕ್ಕಂಥದ್ದು ಸೀನ್ ಓನ್ಲಿ ಇನ್ ಅ living entity, it is characteristics of the living entities and as well as it is a defining property of a living entity. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ತಡ ಮಾಡದೆ ಮೂರನೇ ಕ್ಯಾರೆಕ್ಟರಿಸ್ಟಿಕ್ಸ್ ಹೋಗೋಣ. ದಟ್ ಈಸ್ ರಿಪ್ರೊಡಕ್ಷನ್. ವಾಟ್ ಇಸ್ ರಿಪ್ರೊಡಕ್ಷನ್? ಪ್ರೊಡಕ್ಷನ್ ಆಫ್ ನ್ಯೂ ಇಂಡಿವಿಜುವಲ್ ಆರ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್ಸ್ ಅಥವಾ ಆಫ್ ಸ್ಪ್ರಿಂಗ್ಸ್ ಅನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ ಅಲ್ವಾ? ಈ ರೀಪ್ರೊಡಕ್ಷನ್ ಮಕ್ಕಳೇ ಸೆಕ್ಷುವಲ್ ಮೋಡಲ್ಲೂ ಆಗ್ಬೋದು, ಅಂದ್ರೆ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ದ ಪೇರೆಂಟ್, ಅಥವಾ ಎ ಸೆಕ್ಷುವಲ್ ಮೋಡ್, ಒಂದೇ ಪೇರೆಂಟ್ ಇಂದ ಕೂಡ ಆಗಿರ್ಬೋದು. ಒಟ್ನಲ್ಲಿ ದೇ ಆರ್ ರೀಪ್ರೊಡ್ಯೂಸಿಂಗ್ ಇಟ್. ನೆನಪಲ್ಲಿ ಇಟ್ಕೊಳ್ಬೇಕು. ಸಿ, ಕೆಲವೊಂದು ಆರ್ಗಾನಿಸಮ್ಸ್ಗಳನ್ನ ಕನ್ಸಿಡರ್ ಮಾಡೋಣ. ಬ್ಯಾಕ್ಟೀರಿಯಾ ವಿಚ್ ಇಸ್ ಅ ಪ್ರೋಕ್ಯಾರಿಯೋಟ್, ಯೂನಿಸೆಲ್ಯುಲರ್ ಪ್ರೋಕ್ಯಾರಿಯೋಟ್. ಅಮೀಬಾ ವಿಚ್ ಇಸ್ ಅ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್. ಆಮೇಲೆ ಯೂನಿಸೆಲ್ಯುಲರ್ ಆಲ್ಗೆ. ಮಕ್ಕಳು ಇವೆಲ್ಲ ಕೂಡ ರೀಪ್ರೊಡಕ್ಷನ್ ತೋರಿಸುತ್ತೆ. ಅಂದರೆ ಬೈನರಿ ಫಿಷನ್, ದ ಮೆಥಡ್ ಬೇರೆ ಇರ್ಬೋದು. ಬೈನರಿ ಫಿಷನ್ ಇಂದ ರಿಪ್ರೊಡಕ್ಷನ್ ತೋರಿಸುತ್ತೆ. ಈಸ್ಟ್ ಹೈಡ್ರಾ ಬಡ್ಡಿಂಗ್ ಮುಖಾಂತರ ರಿಪ್ರೊಡಕ್ಷನ್ ತೋರಿಸುತ್ತೆ. ಫಿಲಮೆಂಟಸ್ ಆಲ್ಗೆ ನಿಮಗೆ ಗೊತ್ತಿರ್ಬೋದು, ಸ್ಪೈರೋಗೈರಾ ಮತ್ತು ಯೂಲೋಥ್ರಿಕ್ಸ್ ಅಂತ ಇದಾವೆ ಆಲ್ಗೆ, ಅದು ಫಿಲಮೆಂಟಸ್ ಆಲ್ಗೆ. ಅವರು ಫ್ರಾಗ್ಮೆಂಟೇಷನ್ ಮುಖಾಂತರ ರಿಪ್ರೊಡಕ್ಷನ್ ಅನ್ನು ತೋರಿಸ್ತಾರೆ. ಅದೇ ರೀತಿ ಇನ್ನು ಫಂಗೈ ನೋಡಿ, ಫಂಗೈ ಸ್ಪೋರ್ ಫಾರ್ಮೇಷನ್, ರೈಸೋಪಸ್ ಅಂತ ಫಂಗೈ ಇದೆ, ಸ್ಪೋರ್ ಫಾರ್ಮೇಷನ್ ಇಂದ ರಿಪ್ರೊಡಕ್ಷನ್ ತೋರಿಸುತ್ತೆ. ಮಕ್ಕಳೇ, ಇವೆಲ್ಲವೂ ಕೂಡ ನೀವು 10th ಗ್ರೇಡ್ನ ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ನಲ್ಲಿ ಕಲ್ತಿದ್ದೀರಾ. ಅಂದ್ರೆ a little creatures also showcasing the reproduction. Even the higher creatures, humans reproduce ಮಾಡ್ತಾರೆ, ಬ್ಲೂ ವೇಲ್ ರಿಪ್ರೊಡ್ಯೂಸ್ ಮಾಡುತ್ತೆ, ಎಲಿಫೆಂಟ್ ರಿಪ್ರೊಡ್ಯೂಸ್ ಮಾಡ್ತಾರೆ, ಹಕ್ಕಿ ಪಕ್ಷಿಗಳು ರಿಪ್ರೊಡ್ಯೂಸ್ ಮಾಡ್ತಾರೆ, ರೆಪ್ಟೈಲ್ಸ್ಗಳು, ಮೊಸಳೆಗಳು, ಆಮೆಗಳು ಅವ್ರು ರಿಪ್ರೊಡ್ಯೂಸ್ ಮಾಡ್ತಾರೆ, ಫಿಶಸ್ ರಿಪ್ರೊಡ್ಯೂಸ್ ಮಾಡ್ತಾರೆ. ಸೆಕ್ಷುವಲಿ ಆರ್ ಎಸೆಕ್ಷುವಲಿ ಡಿಪೆಂಡಿಂಗ್ ಆನ್ ದ ಆರ್ಗಾನಿಸಮ್, ಒಟ್ಟು ರಿಪ್ರೊಡಕ್ಷನ್ ಇದ್ದೇ ಇರುತ್ತೆ. ಹಾಗಂದ್ರೆ ಎಲ್ಲ ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಮಾಡ್ತಾರೆ ಅಂತನಾ? ಅಲ್ಲ. All the organisms should reproduce. I'm repeating, all the organisms should reproduce. Some of them may not have an ability. That is, there are organisms who cannot reproduce. ಯಾರ್ಯಾರು ಗೊತ್ತಾ? ಮ್ಯೂಲ್. It is a hybrid of horse and donkey. Horse ಮತ್ತು donkey hybrid mule. Mule doesn't have an ability to reproduce. Worker bee, ನೀವು ಈ ಜೇನ್ ಗೂಡನ್ನು ನೋಡಿದ್ರೆ ಒಂದು ಕ್ವೀನ್ ಬಿ ಇರುತ್ತೆ. ಆಕೆ ಒಬ್ಬಳೇ ರಿಪ್ರೊಡ್ಯೂಸ್ ಮಾಡೋದು, ಬೇರೆ ಯಾವ ಹೆಣ್ಣು ಹನಿ ಬೀನೂ ರಿಪ್ರೊಡ್ಯೂಸ್ ಮಾಡಲ್ಲ. ಆ ಮಿಕ್ಕಿದೆಲ್ಲ ಹೆಣ್ಣು ಹನಿ ಬೀಸ್ ಯಾವ್ದಾಗಿರುತ್ತೆ ಅಂದರೆ ವರ್ಕರ್ ಬೀಸ್ ಆಗಿರುತ್ತೆ. ಡ್ರೋನ್ಸ್, ಐ ಮೀನ್ ಮೇಲ್ ವಿಲ್ ಬಿ ಇನ್ವಾಲ್ವ್ ಇನ್ ರಿಪ್ರೊಡಕ್ಷನ್ ಬಟ್ ನಾಟ್ ದ ವರ್ಕರ್ ಬೀಸ್. ಸೊ ಆ ವರ್ಕರ್ ಬೀನ ನಾನು ಡೆಡ್ ಅಂತ ಕರೀಲಿಕ್ಕಾಗತ್ತಾ? ಮತ್ತೆ ಇನ್ಫರ್ಟೈಲ್ ಹ್ಯೂಮನ್ ಕಪಲ್, ಈ ಇನ್ಫರ್ಟೈಲ್ ಕಪಲ್ಸ್ಗಳನ್ನ ಡೆಡ್ ಅನ್ನಕ್ಕಾಗತ್ತಾ ಮಕ್ಕಳೇ? ಖಂಡಿತ ಇಲ್ಲ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ದ ಲಿವಿಂಗ್ ಕ್ರಿಯೇಚರ್ ಶುಡ್ ರಿಪ್ರೊಡ್ಯೂಸ್ ಅಂಡ್ ಲಿವಿಂಗ್ ಕ್ರಿಯೇಚರ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ reproduction is a characteristics of the living creature. ಹಾಗಂದ ಮಾತ್ರಕ್ಕೆ ಎಲ್ಲ ಆರ್ಗಾನಿಸಮ್ಸ್ ನಲ್ಲೂ ರಿಪ್ರೊಡಕ್ಷನ್ ಆಗ್ತದೆ ಅಂದ್ರೆ ತಪ್ಪಾಗುತ್ತೆ. ದೇರ್ ಆರ್ ಆರ್ಗಾನಿಸಮ್ ಹೂ ಕೆನಾಟ್ ರಿಪ್ರೊಡ್ಯೂಸ್. ಸೊ ವಿ ಕ್ಯಾನ್ ಕನ್ಸಿಡರ್ reproduction as a characteristics of the living, not a defining property. So I am repeating it here, this is not a defining property. Growth ಅನ್ನ ಹೇಗೆ ನಾನ್ ಲಿವಿಂಗ್ ಎಂಟಿಟೀಸ್ ಗಳು ನೋಡ್ತಾ ಇದ್ದೇವೆ, ಅದೇ ರೀತಿ there are organisms who can't able to reproduce. ಸೊ ಅದಕ್ಕೆ ಇದನ್ನು ಕೂಡ ನಾನ್ ಡಿಫೈನಿಂಗ್ ಅಂತ ಕರಿಕೋತಾ ಇದ್ದೀವಿ. ಅರ್ಥ ಆಗ್ತಿದೆ ಮಕ್ಕಳೇ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ಯಾರ್, ದಟ್ ಈಸ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂತಂದ್ರೆ ಏನು ಮಕ್ಕಳೇ? ಮೆಟಬಾಲಿಸಮ್ ಅಂತಂದ್ರೆ ನಮ್ಮ ದೇಹದಲ್ಲಿ ಎಷ್ಟೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ.
ಐ ಆಮ್ ಟೆಲಿಂಗ್ ಯು ದೇರ್ ಆರ್ ಸೋ ಮೆನಿ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಎಷ್ಟೊಂದು ಬಯೋಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯುತ್ತೆ, ಅವುಗಳನ್ನು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಬಾಡಿ ವಿ ಕಾಲ್ ಇಟ್ ಆಸ್ ಮೆಟಬಾಲಿಸಮ್. ಸಮ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ ಆರ್ ಅ ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಮೆಟಬಾಲಿಸಮ್ ಅಂತ ಕರಿತೀವಿ ಮಕ್ಕಳೇ. ಆಯ್ತಾ? ನೆನ್ಪಿಟ್ಕೊಳ್ಳಿ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೆಮಿಕಲ್ಸ್ ಇಂದ ಆಗಿರ್ತಾರೆ. ಅಂದ್ರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್. ವಾಟ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್ ಇಂದ ಆಗಿರ್ತಾರೆ. ದ ಸೈಜ್ ಆಫ್ ದ ಬಯೋಮಾಲಿಕ್ಯೂಲ್ ಕ್ಯಾನ್ ವೇರಿ. ಸ್ಮಾಲ್ ಇದ್ರೆ ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಲಾರ್ಜ್ ಇದ್ರೆ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಒಟ್ನಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಕೂಡ ಯಂತ್ರದಿಂದ ಆಗಿದೆ, ಕೆಮಿಕಲ್ಸ್ ಇಂದ ಆಗಿದೆ. ಆಯ್ತಾ ಮಕ್ಕಳೇ? ಈ ಕೆಮಿಕಲ್ಸು ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ, ಬೇರೆ ಬೇರೆ ಸೈಜಸ್ ಇರುತ್ತೆ, ಬೇರೆ ಬೇರೆ ಫಂಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆದರೆ ಎಲ್ಲರೂ ಕೆಮಿಕಲ್ಸೇ. ಈ ಕೆಮಿಕಲ್ಸ್ ಏನಾಗುತ್ತೆ, ಒಂದು ಫಾರ್ಮ್ ಇಂದ ಮತ್ತೊಂದು ಫಾರ್ಮಿಗೆ ಕನ್ವರ್ಟ್ ಆಗಿರುತ್ತೆ. ದೇ ವಿಲ್ ಬಿ ಕೀಪ್ ಚೇಂಜಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ನೆನ್ಪಿಟ್ಕೊಳ್ಳಿ ನೋಡಿ, ಡೈಜೆಸ್ಟೆಡ್ ಫುಡ್ ಸೆಲ್ಲಿನ ಒಳಗಡೆ ಹೋದಾಗ ಅದು ಗ್ಲೂಕೋಸ್. ಸೆಲ್ ಒಳಗಡೆ ಹೋದಾದ ನಂತರ ಅದು ಪುನಃ ಬ್ರೇಕ್ ಡೌನ್ ಆಗಿ ಪೈರುವಿಕ್ ಆಸಿಡ್ ಅಥವಾ ಪೈರುವೇಟ್ ಆಗುತ್ತೆ. ಸೊ ಗ್ಲೂಕೋಸ್ ಹ್ಯಾಸ್ ಬಿನ್ ಬ್ರೋಕನ್ ಡೌನ್ ಇನ್ ಟು 2 molecules of pyruvate, correct ಅಲ್ವಾ? ಸೊ ಅದೇ that's what I'm telling, they are changing from one form to another. ಈ ಚೇಂಜ್ ಆಯ್ತಲ್ಲ, ಅದನ್ನ ಗ್ಲೈಕೋಲೈಸಿಸ್ ಅಂತ ಕರಿತೀವಿ, which is actually a metabolic reaction. ನೋಡಿ, ಈ ತರ ರಿಯಾಕ್ಷನ್ಸ್ ಗಳನ್ನ ನಾವು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಮಕ್ಕಳೇ, ಈ ರೀತಿ ಮೆಟಬಾಲಿಕ್ ರಿಯಾಕ್ಷನ್ಸ್ ಇನ್ ಅ ಹ್ಯೂಮನ್ ಬಾಡಿ, there are thousands of metabolic reactions here. ನೋಡಿ, ಸಾವಿರಾರು ಮೆಟಬಾಲಿಕ್ ರಿಯಾಕ್ಷನ್ಸ್ ಗಳನ್ನ ನಾವು ಈ ಹ್ಯೂಮನ್ ಬಾಡಿಯಲ್ಲಿ ನೋಡ್ತಾ ಇದ್ದೀವಿ. ಯು ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ದ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಗಲಿ, ಮಲ್ಟಿಸೆಲ್ಯುಲರ್ ಆಗಲಿ, ಫಂಗೈ ಆಗಲಿ, ಪ್ಲಾಂಟ್ಸ್ ಆಗಲಿ, ಅನಿಮಲ್ಸ್ ಆಗಲಿ, ಎಲ್ಲರಲ್ಲೂ ಕೂಡ ಮೆಟಬಾಲಿಸಮ್ ಇದ್ದೇ ಇರುತ್ತೆ, ಇರಲೇಬೇಕು. And metabolism will be a defining property because no non-living entities will be having metabolism. Non-living entities ಗಳು metabolism ತೋರಿಸಲ್ಲ. ಇದು ನಿಮ್ಮ ಗಮನದಲ್ಲಿರಬೇಕು. ನೆಕ್ಸ್ಟ್ ಪಾಯಿಂಟ್ ಮಕ್ಕಳೇ, ದೇ ಶೋಕೇಸಸ್. ಲುಕ್ ಹಿಯರ್, ಮೆಟಬಾಲಿಸಮ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಸೆಲ್ಲಲ್ಲಿ ನಡೆಯುತ್ತೆ. ಅಂತಂದ್ರೆ ಮೆಟಬಾಲಿಸಮ್ ಆಗಬೇಕು ಅಂತಂದ್ರೆ ಏನಿರಬೇಕು? ಸೆಲ್ ಇರಲೇಬೇಕಲ್ವಾ? ಇದನ್ನ ಅರ್ಥ ಇಟ್ಕೊಳ್ಳಿ. ಕ್ವಿಕ್ ಆಗಿ ಮೆಟಬಾಲಿಸಮ್ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಮೆಟಬಾಲಿಸಮ್ ಇಸ್ nothing but sum of all the biochemical reactions in the body. ಬಾಡಿಯಲ್ಲಿ ಆಗ್ತಕ್ಕಂಥ ಎಲ್ಲ ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಆಲ್ ಟುಗೆದರ್ ಮೆಟಬಾಲಿಸಮ್ ಯಾರ್, ಅದರಲ್ಲಿ 2 ರೀತಿ, ಕೆಟಬಾಲಿಸಮ್ ಮತ್ತು ಅನಬಾಲಿಸಮ್, ವಿಚ್ ವಿ ವಿಲ್ ಬಿ ಲರ್ನಿಂಗ್ ಇನ್ ದ ಡಿಫರೆಂಟ್ ಚಾಪ್ಟರ್ ಕಾಲ್ಡ್ ಬಯೋಮಾಲಿಕ್ಯೂಲ್ಸ್. ಮಕ್ಕಳೇ, ಹ್ಯೂಮನ್ಸ್ ಅಥವಾ ಎಲ್ಲ ಲಿವಿಂಗ್ ಕ್ರಿಯೇಚರ್ಸ್ ಕೆಮಿಕಲ್ಸ್ ಇಂದ ಆಗಿರುತ್ತೆ. ದ ಸೈಜ್ ಆಫ್ ದ ಕೆಮಿಕಲ್ಸ್ ಕ್ಯಾನ್ ವೇರಿ. ಚಿಕ್ಕದಿದ್ರೆ ಮೈಕ್ರೋಮಾಲಿಕ್ಯೂಲ್ಸ್, ದೊಡ್ಡದಿದ್ರೆ ಮ್ಯಾಕ್ರೋಮಾಲಿಕ್ಯೂಲ್ಸ್. ಒಟ್ಟಲ್ಲಿ ಇವುಗಳು ಕೆಮಿಕಲ್ಸ್ಗಳು ಒಂದು ಫಾರ್ಮ್ ಇಂದ ಮತ್ತೊಂದು ಫಾರ್ಮ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜ್ ಆಗೋ ಪ್ರಕ್ರಿಯೆ, ಆ ಚೇಂಜ್ ಆಗೋ ಪ್ರೊಸೆಸ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಮೆಟಬಾಲಿಕ್ ರಿಯಾಕ್ಷನ್. ದೇರ್ ಆರ್ ಥೌಸಂಡ್ಸ್ ಆಫ್ ಮೆಟಬಾಲಿಕ್ ರಿಯಾಕ್ಷನ್ಸ್ ವಿಚ್ ಆರ್ ಸೀನ್. ಸಾವಿರಾರು ಮೆಟಬಾಲಿಕ್ ರಿಯಾಕ್ಷನ್ಸ್ಗಳನ್ನ ಮಕ್ಕಳೇ ನಾವು ಹ್ಯೂಮನ್ ಬಾಡಿ ನೋಡ್ತೇವೆ. ಆಯ್ತಲ್ವಾ? ನೀವು ಯಾವುದೇ ಕ್ರಿಯೇಚರ್ ತಗೊಳ್ಳಿ, ಈ ಯೂನಿಸೆಲ್ಯುಲರ್ ಕ್ರಿಯೇಚರ್ಸ್ ತಗೊಳ್ಳಿ, ಮಲ್ಟಿಸೆಲ್ಯುಲರ್ ತಗೊಳ್ಳಿ, ಫಂಗೈಯೋ ಅಥವಾ ಪ್ಲಾಂಟ್ಸೋ, ಅನಿಮಲ್ಸೋ, ಎಲ್ಲರಲ್ಲೂ ಕೂಡ ಮೆಟಬಾಲಿಸಮ್ ಇರುತ್ತೆ. ಸೊ ಐ ಕ್ಯಾನ್ ಮೇಕ್ ಅ ಸ್ಟೇಟ್ಮೆಂಟ್, ಆಲ್ ಲಿವಿಂಗ್ ಕ್ರಿಯೇಚರ್ ವಿಲ್ ಶೋಕೇಸ್ ದ ಮೆಟಬಾಲಿಸಮ್. ಆದರೆ ನಾನ್ ಲಿವಿಂಗ್ ಕ್ರಿಯೇಚರ್ಸ್ಗಳು ಮೆಟಬಾಲಿಸಮ್ನ ತೋರಿಸಲ್ಲ. ದೇರ್ ಇಸ್ ನೋ what you call metabolism in the non-living organisms ಮಕ್ಕಳೇ. So metabolism is a characteristic, that too a defining characteristics of the living. Defining ಅಂದ್ರೆ ಏನಂತ ಹೇಳಿದ್ದೀನಿ? It is seen only in the living, nowhere else. ನಾನ್ ಲಿವಿಂಗ್ ನಲ್ಲಿ ನೋಡ್ಲಿಕ್ಕಿಲ್ಲ, ಬರೀ ಲಿವಿಂಗ್ ನಲ್ಲೇ ನೋಡ್ತೀವಿ. ಅದು ಮಕ್ಕಳು ಲಾಸ್ಟ್ ಒನ್ ಹೇಳ್ತಾ ಇದ್ದೀನಿ, ದಟ್ ಇಸ್ ಸೆಲ್ಯುಲಾರ್ ಆರ್ಗನೈಸೇಷನ್. ನಿಮ್ಗೊಂದು ಪ್ರಶ್ನೆ, ವೈರಸ್ ಲಿವಿಂಗಾ ನಾನ್ ಲಿವಿಂಗಾ? I just want you to answer whether the virus is living or non-living. Majority of us ಏನು ಅನ್ಕೊಳ್ತೀವಿ? ವೈರಸ್ ಇಸ್ ಅ ಲಿವಿಂಗ್ ಎಂಟಿಟಿ ಅಂತ ಅನ್ಕೊಳ್ತೀವಿ. ಮೈ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್, ವೈರಸ್ ಇಸ್ ಅ ನಾಟ್ ಅ ಲಿವಿಂಗ್ ಎಂಟಿಟಿ, ಇಟ್ ಈಸ್ ಅ ನಾನ್ ಲಿವಿಂಗ್ ಎಂಟಿಟಿ. ಅದನ್ನು ನಾವು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ಐ ಮೀನ್ ನಾನ್ ಲಿವಿಂಗ್ ಕ್ರಿಯೇಚರ್ ಅಂತ ಹೇಳ್ತೀವಿ. ಯಾಕೆ ಅದನ್ನು ನಾನ್ ಲಿವಿಂಗ್ ಅಂತ ಹೇಳ್ತೀವಿ? ಇಫ್ ಯು ವಾಂಟ್ ಟು ಕಾಲ್ ಅ ಲಿವಿಂಗ್ ಎಂಟಿಟಿ, ಅಟ್ ಲೀಸ್ಟ್ ದೇ ಶುಡ್ ಹ್ಯಾವ್ ಒನ್ ಸೆಲ್. ಆ ಬ್ಯಾಕ್ಟೀರಿಯಾ ರೀತಿ ಒಂದು ಸೆಲ್ ಇರಬೇಕಷ್ಟೇ. ಅದು ಇಲ್ಲ ಅಂತಂದ್ರೆ ಅವರು ಲಿವಿಂಗ್ ಅಲ್ಲ. ದಟ್ ಈಸ್ ವಾಟ್ ವಿತ್ ದ ವೈರಸ್. ಮೈ ಫ್ರೆಂಡ್ಸ್, ಲಿಸನ್, a living organism should showcase at least the cellular level of body organization, tissue level of body organization, organ level or organ system level of body organization ಇರಬೇಕು. ಇದಿಲ್ಲ ಅಂತಂದ್ರೆ
ದೇ ಆರ್ ನಾಟ್ ಲಿವಿಂಗ್ ಎಂಟಿಟಿ ಅಂತ ಅರ್ಥ. ಸೊ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಸೆಲ್ಸೇ ಇರಲ್ಲ. ಸೊ ಯಾರಿಗೆ ಸೆಲ್ ಇರಲ್ಲ ಅವ್ರು ನಾನ್ ಲಿವಿಂಗ್ ಆದರು. ವೈರಸಸ್ನಲ್ಲಿ ಸೆಲ್ ಇದೆಯಾ? ಇಲ್ಲ. ವೈರಸಸ್ನಲ್ಲಿ ಇರೋದಿಷ್ಟೇ, ಒಂದು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಅದಕ್ಕೊಂದು ಪ್ರೋಟೀನ್ ಕವರಿಂಗ್ ಇರುತ್ತೆ ಅಷ್ಟೇ. ಸೊ ದೇ ಡೋಂಟ್ ಹ್ಯಾವ್ ಅ ಸೆಲ್, ಸೊ ದೇ ಆರ್ ನಾನ್ ಲಿವಿಂಗ್. ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸಿನ್ಸ್ cellular organization is seen only in the living organism, that's a defining property. ಇದನ್ನು ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ ಮಕ್ಕಳೇ. ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು. ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್. ನಮಗೆ ಲಿವಿಂಗ್ ಅಂತ ಹೇಳಬೇಕು ಅಂತಂದರೆ ಅವುಗಳಲ್ಲಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮಕ್ಕಳೇ. ಗ್ರೋತ್ ಇರುತ್ತೆ, ಮತ್ತು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇರುತ್ತೆ, ರಿಪ್ರೊಡಕ್ಷನ್ ಇರುತ್ತೆ, ಮೆಟಬಾಲಿಸಮ್ ಇರುತ್ತೆ, ಸೆಲ್ಯುಲಾರ್ ಆರ್ಗನೈಸೇಷನ್ ಇರುತ್ತೆ. What are the 5 here? Growth, response to stimulus, reproduction, metabolism, and the last one, cellular organization. ಅರ್ಥ ಆಯ್ತಾ? ಡಿಫೈನಿಂಗ್ ಪ್ರಾಪರ್ಟಿ ಅಂತಂದ್ರೆ ಮಕ್ಕಳೇ, you have to tell only 3 out of this 5. Growth is a non-defining because they are present in both living and non-living. Response to stimuli is a defining. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. And coming to reproduction, ಅದು all the living entities can't reproduce, that can't be a defining property. Metabolism is a defining property, and cellular organism. There are only three defining properties are there. ಯಾವ್ದು 3? Response to stimuli, metabolism, and cellular organization. ಈ 3 ಮಾತ್ರ ನಾವು ನೋಡ್ತೀವಿ ಮಕ್ಕಳೇ. ಇಲ್ಲಿಗೆ ಇಂಟ್ರೊಡಕ್ಷನ್ ಆಫ್ ದ ಲಿವಿಂಗ್ ವರ್ಡ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಫ್ ಯು ಫಾಲೋಡ್, ಪ್ಲೀಸ್ ಡೂ ಕ್ಲಿಕ್ ಅ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಅವರ್ ಚಾನಲ್ ಮಕ್ಕಳೇ. ನಿಮ್ಗೆ ಯಾವ ಲೆಕ್ಚರ್ಸ್ ಬೇಕೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಲೆಕ್ಚರನ್ನು ನಾನು ಪ್ರಯಾರಿಟೈಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಕೀಪ್ ಶೇರಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು.